ನಮಸ್ಕಾರ ಕನ್ನಡಿಗರೇ, ನಮಸ್ಕಾರ. ಕನ್ನಡ ನಾಡಿನಲ್ಲಿ ಹನುಮಾಯಣ ಅನ್ನುವ ಹನುಮ ಚರಿತ್ರೆಯನ್ನು ನಮ್ಮ ಕನ್ನಡದ ಬಂಧು ಹನುಮಂತ ದೇಶಕುಲಕರ್ಣಿ ಕೃತಿ ರೂಪದಲ್ಲಿ ತಮ್ಮ ಸ್ಮೃತಿಯಿಂದ ನಮಗೆ ಧೃತಿಯಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಮಸ್ತಕಕ್ಕೆ ಪುಸ್ತಕೆಯಾಗಿ ನೀಡಿದ್ದಾರೆ. ಅವರು ಪ್ರಕಟ ಮಾಡಿರುವಂತಹ ಈ ಕೃತಿಯನ್ನು ಹೃದಯ ತೆರೆದು ಪುಟ ತೆರೆದು ನಾವು ಓದಿ ತನ್ಮೂಲಕ ಹನುಮನ ಅಧಿಶಕ್ತಿಯನ್ನು ರೂಢಿಸಿಕೊಂಡು ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವುದಕ್ಕೆ ಸಂಕಲ್ಪಿಸಿದಾಗ ಮಾತ್ರ ಇಂಥ ಕೃತಿಕಾರನ ಕಾರ್ಯ ಸಫಲವಾದೀತು. ಹನುಮ ಹಾರಿದ ಕಡಲ ಕಂಡ ಸೀತೆಯವ ನದಿ ಮಾಡಿ ಲಂಕಾದ ಘನ ಹಿಂತಿರುಗಿ ಬಂದ ಸಂಕಲ್ಪವೆಲ್ಲಿದೆಯೋ ಹಿರಿಮೆ ಕೂಡಿಹದಲ್ಲಿ ಹನುಮ ಇಚ್ಛಾಶಕ್ತಿ ಮುದ್ದು ರಾಮನ್ ಅಂತ ಹನುಮನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಸ್ವರೂಪದಿಂದ ನಮ್ಮ ದೇಶಕುಲಕರ್ಣಿಯವರು ನಮ್ಮ ದೇಶಕ್ಕೆ, ಅದರಲ್ಲಿಯೂ ನಮ್ಮ ದೇಹಕ್ಕೆ, ನಮ್ಮ ಬುದ್ಧಿಗೆ, ನಮ್ಮ ಮನಸ್ಸಿಗೆ ಸುಂದರವಾಗಿ ತನ್ಮೂಲಕ ಸ್ಫುಟವಾಗಿ ದಿಟವಾಗಿ ಬರೆದಿದ್ದಾರೆ. ಬನ್ನಿ, ಕೃತಿಯನ್ನು ಕೊಂಡಾಡುವುದಲ್ಲ, ಕೊಂಡು ಓದಿದಾಗ ಹನುಮ ಜಯಂತಿ ನಮ್ಮ ಮನೆಯಲ್ಲಿ ನಾವು ಆಚರಿಸಿದ್ದಕ್ಕೆ ಸಾರ್ಥಕ. ಈ ಸಂದರ್ಭದಲ್ಲಿ ದೇಶಕುಲಕರ್ಣಿಯವರಿಗೆ ಕುಮಾರವ್ಯಾಸನ ಪದ್ಯದ ಒಂದು ಹಾರೈಕೆ. ಕೃತಿಯನ್ನು ಅವಧರಿಸುವುದು ಸುಕವಿಯ ಮತಿಗೆ ಮಂಗಳವೀವುದು, ಅಧಿಕರು ಮತಿಸುವುದು ತಿದ್ದುವುದು ಮೆರವುದು ಲೇಸ ಸಂಚಿಪುವುದು, ನುತಗುಣರು ಭಾವುಕರು ವರಪಂಡಿತರು ಸುಜನರು ಸೂಕ್ತಿಕಾರರು ಕೃತಿಕಾರನಿಗೆ ಮಂಗಳವೀವುದು. ಆದ್ದರಿಂದ ಕುಲಕರ್ಣಿಯವರ ಈ ಒಂದು ಕಾರ್ಯ, ದೇಶಕುಲಕರ್ಣಿಯವರ ಈ ಕಾರ್ಯ ನಮ್ಮೆಲ್ಲರ ಕಣ್ತೆರೆಸಲಿ. ನಮಸ್ಕಾರ. ಹನುಮಾನ್ ಚಾಲೀಸ್ ಅನ್ನುವುದು ಉತ್ತರ ಭಾರತದಲ್ಲಿ ದಿನನಿತ್ಯ ಪಾರಾಯಣಕ್ಕೆ ಪ್ರತಿಯೋರ್ವರ ನಾಲಿಗೆಯ ಮೇಲೂ ಕೂಡ ನುಡಿಯುವುದರ ಮೂಲಕ ಆ ಧ್ವನಿ ನಮ್ಮ ಕಿವಿಗಳಿಗೆ ತಾಕುವುದಕ್ಕೆ ನಡೆದಾಡುತ್ತೆ. ಅದರ ಕನ್ನಡದಲ್ಲಿ ಯಾವ ಮಹಾನುಭಾವ ಅನುವಾದ ಮಾಡಿದರೂ ಗೊತ್ತಿಲ್ಲ. ಅದು ಎಲ್ಲೋ ದೊರೆತ ಒಂದು ಪ್ರತಿ ಮಾತ್ರ ನನ್ನ ಬಳಿ ಇತ್ತು. ಆದರೆ ನಮ್ಮ ದೇಶಕುಲಕರ್ಣಿ ಇದರ ಜತನದಿಂದ ಅವರು ಕನ್ನಡದಲ್ಲಿ ಹನುಮಾನ್ ಚಾಲೀಸನ್ನು ಪ್ರಕಟವಾಗಿದ್ದಂಥ ಪದ್ಯವನ್ನು ಪ್ರಕಟಿಸಿದ್ದಾರೆ. ನೀವು ಹನುಮಾನ್ ಚಾಲೀಸ್ ಪಾರಾಯಣ ಮಾಡ್ತಕ್ಕಂಥವರು ಯಾವುದೇ ಭಾಷೆಯಲ್ಲಿ ಮಾಡಿದರೂ ತನ್ನ ತಾಯ್ನುಡಿಯ ಭಾಷೆಯಲ್ಲಿ ಮಾಡಿದಾಗ ಮಾತ್ರ ಅವನ ಹೃದಯಕ್ಕೆ ವೇದ್ಯವಾಗುತ್ತೆ. ಕೃಪೆಯ ನೀವು ಹನುಮಾಯಣ ಕೃತಿಯನ್ನು ನೀವು ಸ್ವೀಕಾರ ಮಾಡುವುದರ ಮೂಲಕ, ಕೊಂಡಾಡುವುದರ ಮೂಲಕ ಹನುಮಾನ್ ಚಾಲೀಸನ್ನು ಕನ್ನಡದಲ್ಲಿರ್ತಕ್ಕಂಥದ್ದನ್ನು ಕನ್ನಡಿಯಂತಹ ನಿಮ್ಮ ಹೃದಯದಿಂದ ಚೆನ್ನುಡಿಯಾಗಿ, ಮುನ್ನುಡಿಯಾಗಿ, ಬೆನ್ನುಡಿಯಾಗಿ, ತನ್ನುಡಿಯಾಗಿ, ನನ್ನುಡಿಯಾಗಿ ನೀವು ಬಳಸಿದಾಗ ಹನುಮನ ಕೃಪೆಗೆ ನೀವು ಪಾತ್ರರಾದಂತೆ. ನಮಸ್ಕಾರ.